ಇವ್ರು ಇಟ್ಕೊಂಡ್ರೆ ಅವ್ರಿಗೆ ಕಟ್ಕೊಂಡ್ರೆ ಅವ್ರಿಗೆ ಸಾವಿರಾರು ಕೋಟಿ ಮಾಡಲ್ಲ. ರಾಜ್ಯಪಾಲ ತನಿಖೆ ಮಾಡಕ್ ನರ ಇಲ್ವಾ ಅವ್ರಿಗೆ? ನರ ಇಲ್ವಾ? ಇವ್ರು ಆಗಲೇ ಆಟಿನ್ ರಾಣಿ ಡೈಮಂಡ್ ರಾಣಿ ಸೋಮಾಡ್ಕೊ ಬಂದ್ರು. ಅವರು ಇಂಥ ಮುಟ್ಟಾಡ್ರ ಬೀದಿಗೆ ಬಂದು ಸಿದ್ದರಾಮಯ್ಯ ಹೆಂಡತಿ ಪಾರ್ವತಿ ಅಂದ್ರೆ ಪರಮೇಶ್ವರನ ಹೆಂಡತಿ ಇದ್ದಂಗೆ. ಒಂದು ದಿವಸ ಅವ್ರ ಗಂಡನ ಕಾರ್ ಹೋಗಿಲ್ಲ, ಸರ್ಕಾರದ ಕಾರ್ ಬಳಸಿಲ್ಲ. ದೇವಸ್ಥಾನದಾಗ ಹೋದ್ರೆ ಕ್ಯೂ ಅಲ್ಲಿ ಹೋಗಂತ ವ್ಯಕ್ತಿ ಬೀದಿಗೆ ತಂದ್ರು. ನಾವು ಮರ್ದ್ರು ಮುಟ್ಟಾಡ್ರು. ದೇವೇಗೌಡ, ವಿಜೇಂದ್ರ, ಯಡಿಯೂರಪ್ಪ ಅವರು ನಾಲ್ಕಲ್ಲಿ ಹೋಗಿ ಸಾಯ್ತಾರ ಲೋಪರ್ಗಳು. ಜೇಜ್ ಪಟೇಲ್ ಕಾಲದಲ್ಲಿ ಒಂದೇ ಒಂದು ವರ್ಷ ಸಿದ್ದರಾಮಯ್ಯವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ಬೇಕು ಅಂತ ಡೆಲ್ಲಿಯಿಂದ ಆಜ್ಞೆ ಬಂದ ತಕ್ಷಣ ಸನ್ಮಾನ್ಯ ದೇವೇಗೌಡರು ಗೂಬೆ ತಲೆ ಮೇಲೆ ಕೈ ಪಿಡಿಕೊಳ್ಳೋ ಗೂಬೆ ಸರ್ಕಾರ ಡಿಸಾಲ್ವ್ ಮಾಡಿ ಸಿದ್ದರಾಮಯ್ಯನವರು ತಪ್ಪಿಸ್ತಾವನು. ಇವತ್ತು ಅವ್ರ ಮಕ್ಕಳು ಹೊರಟವ್ರೆ. ಅವ್ರ ಮಕ್ಕಳಲ್ಲ, ಅವ್ರ ಮೊಮ್ಮಕ್ಕಳಲ್ಲ, ಅವ್ರ ತಲೆಮಾರ್ಗಳು ಬಂದ್ರು ಸಿದ್ದರಾಮಯ್ಯನ ಕೂದಲಾಡ್ಸಕ್ಕಲ್ಲ. ಇಂಥ 100 ಜನ ಪ್ರಮುಖ ವ್ಯಕ್ತಿಗಳು ಬಂದ್ರು. ಇವತ್ತು ನಮ್ಮ ಅಲ್ಪಸಂಖ್ಯಾತರು, ಹಿಂದುಳಿದವರು, ದೀನ ದಲಿತರು ಎಲ್ಲ ಒಗ್ಗಟ್ಟಾಗಿದ್ದೀವಿ. ಸಿದ್ದರಾಮಯ್ಯವ್ರನ್ನ ಬಲಪಡಿಸ್ತೀವಿ. ಇಂಥ ರಾಜ್ಯಪಾಲರಂತರು, ಇಂಥ ದೇವೇಗೌಡರಂತರು, ಇಂಥ ಯಡಿಯೂರಪ್ಪನಂತರು, ಇಂಥ ವಿಜಯೇಂದ್ರಂತರು 1000 ಜನ ಬಂದ್ರು. ಏನ್ ಹೇಳೋರ್ಸಕ್ಕಲ್ಲ ಆ ಹಿಂದೂ ನಾಯಕನ್ನ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋನ ಮನೆ ಮಾಡ್ಕೊತಾನೆ, ಒಬ್ಬ ಕಾರ್ಪೊರೇಟರ್ ಆಗೋನ ಒಬ್ಬ ಕಾರ್ ತಗೋತಾನೆ. 78ರಲ್ಲಿ ರಾಜಕೀಯಕ್ಕೆ ಬಂದು 99ರ ತನಕ ಸ್ವಂತ ಒಂದು ಮನೆಯಲ್ಲಿದೆ, ಕಾರ್ ಇರುತ್ತೆ, ಜಲದರ್ಶನಲ್ಲಿ ಬಾಡಿಗೆ ಮನೆಯಲ್ಲಿ ಮನಿಕೊಂಡು ಜೀವನ ಮಾಡಿದಂತವನು. ಇವತ್ತು ಯಡಿಯೂರಪ್ಪನ ಮಕ್ಕಳು ಮಾತಾಡ್ತಾರೆ, ಮನೆಗೆ ಅಡಿಗೆ ಮಾಡಕ್ ಬಂದವನಿಗೆ ಸಾವಿರಾರು ಕೋಟಿ ಮಾಡ್ಕೊಂಡ್ರೆ. ಉದಾಹರಣೆ ಕಾಪು ಸಿದ್ಲಿನ್ ಸ್ವಾಮಿ ಅವ್ರ ಅಕ್ಕನ ಮಗ ವಿಜೇಂದ್ರ, ಅವ್ರ ಅಕ್ಕನ ಮಗ ಅಶೋಕ ಅಂತ ಡೈಲಿ ಡಿ ಗ್ರೂಪ್ ನೌಕರ. ಅವನಿಗೆ ಇವತ್ತು ಸಾವಿರಾರು ಎಕರೆ ಜಮೀನು, ಪಾರಮಹಂಸಗಳು. ಇನ್ನು ಕುಮಾರಸ್ವಾಮಿ ಹೇಳಂಗೆ ಇಲ್ಲ. ಇದೇ ಯಡಿಯೂರಪ್ಪ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದ, ಅಯ್ಯೋ ಅವ್ರ ಅಪ್ಪ ಮಕ್ಕಳು ಕಾಟ ತಡ್ಕೊಳಕಾಲ ಅಂತ ಕೆಲ್ಕತ್ತಿದ್ದ. ಇದೇ ಯಡಿಯೂರಪ್ಪ ಆ ಕುಮಾರಸ್ವಾಮಿ ತಲೆ ಮೇಲೆ ಕಲ್ಲ ಹಾಕೊಂಡಿ ಅಂತ ಇವ್ರು ಮುಟ್ಟಾಡ್ರ ಕಟ್ಕೊಂಡು ರಾಜ್ಯ ಬಡಕೆ ಏನಿಲ್ಲ ಅಂತ. ಇವ್ರಿಗೆ ಯಾರೇ ಬಹುಮತ 1 ವರ್ಷ ಅಧಿಕಾರ ಕೊಡೋರು. ಈ ಕುಮಾರಸ್ವಾಮಿ ಅಯೋಗ್ಯ ಆರ್ ಸೀಟ್ ಗೆದ್ಕೊತಾರೆ, ಅಲ್ಲೋ ಕುಡ್ಕೊತಾರೆ, ಚೀಫ್ ಮಿನಿಸ್ಟರ್ ಮಾಡ್ಬಿಡಿ ಅಂತ. ಯಡಿಯೂರಪ್ಪ 3 ವರ್ಷ ಆಪರೇಷನ್ ನಮ್ ಕಾಂಗ್ರೆಸ್ ಮಾಡ್ತೀವಿ, ಸ್ವತಂತ್ರ ಬಂತೊಳಿದ. ಇದು ನಿಜವಾದ ಪಕ್ಷ. ಕುಮಾರಸ್ವಾಮಿ ಬಿಡಿ ಅವ್ನು ಕೀಳ್ದರ್ಜೆ ರಾಜಕಾರಣ ಮಾಡೋನು, ಅವ್ನು ಕೀಳ್ದರ್ಜೆ ರಾಜಕಾರಣ ಮಾಡೋನು. ಅವನು ರಾಜಕೀಯ ಕಾನ್ಫಿಟ್. ಕರ್ನಾಟಕದಲ್ಲಿ ಅವ್ನು ಸರಿ ಅನ್ನೋರು 105 ಜನನೂ ಇಲ್ಲ. ಹಿಂದುಳಿದರ ಪಕ್ಷ, ಅಲ್ಪಸಂಖ್ಯಾತರ ಪಕ್ಷ, ದೀನದಲಿತರ ಪಕ್ಷ ಅಂತವ್ರಿಗೆ ಬೆನ್ನೆಲುಬಾಗಿ ಬಿದ್ದರೆ ಸಿದ್ದರಾಮಯ್ಯವ್ರು ಏನು ಮಾಡಕ್ಕಾಗಲ್ಲ. ಈ ದೇಶದಲ್ಲಿ ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ನೇತಾರನಾಗಿ 1978ರಲ್ಲಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿ ತಾಲೂಕು ಬೋರ್ಡ್ ಮೆಂಬರ್ ಆಗಿ 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇದ್ದಾಗ ಎಲ್ಲ ಮಂತ್ರಿಗಳಾಗಿ 1999ರ ತನಕ ಮೈಸೂರಿನಲ್ಲಿ ಒಂದು ಸ್ವಂತ ಮನೆ ಮಾಡದಂತೆ ಉಳಿದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯನವರು. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗೋನ ಮನೆ ಮಾಡ್ಕೊತಾನೆ, ಒಬ್ಬ ಕಾರ್ಪೊರೇಟರ್ ಆಗೋನ ಒಬ್ಬ ಕಾರ್ ತಗೋತಾನೆ. 78ರಲ್ಲಿ ರಾಜಕೀಯಕ್ಕೆ ಬಂದು 99ರ ತನಕ ಸ್ವಂತ ಒಂದು ಮನೆಯಲ್ಲಿದೆ, ಕಾರ್ ಇರುತ್ತೆ, ಜಲದರ್ಶನಲ್ಲಿ ಬಾಡಿಗೆ ಮನೆಯಲ್ಲಿ ಮನಿಕೊಂಡು ಜೀವನ ಮಾಡಿದಂತವನು. ಇವತ್ತು ಯಡಿಯೂರಪ್ಪನ ಮಕ್ಕಳು ಮಾತಾಡ್ತಾರೆ, ಮನೆಗೆ ಅಡಿಗೆ ಮಾಡಕ್ ಬಂದವನಿಗೆ ಸಾವಿರಾರು ಕೋಟಿ ಮಾಡ್ಕೊಂಡ್ರೆ. ಉದಾಹರಣೆ ಕಾಪು ಸಿದ್ಲಿನ್ ಸ್ವಾಮಿ ಅವ್ರ ಅಕ್ಕನ ಮಗ ವಿಜೇಂದ್ರ, ಅವ್ರ ಅಕ್ಕನ ಮಗ ಅಶೋಕ ಅಂತ ಡೈಲಿ ಡಿ ಗ್ರೂಪ್ ನೌಕರ. ಅವನಿಗೆ ಇವತ್ತು ಸಾವಿರಾರು ಎಕರೆ ಜಮೀನು, ಪಾರಮಹಂಸಗಳು. ಇನ್ನು ಕುಮಾರಸ್ವಾಮಿ ಹೇಳಂಗೆ ಇಲ್ಲ. ಜೇಜ್ ಪಟೇಲ್ ಕಾಲದಲ್ಲಿ ಒಂದೇ ಒಂದು ವರ್ಷ ಸಿದ್ದರಾಮಯ್ಯವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ಬೇಕು ಅಂತ ಡೆಲ್ಲಿಯಿಂದ ಆಜ್ಞೆ ಬಂದ ತಕ್ಷಣ ಸನ್ಮಾನ್ಯ ದೇವೇಗೌಡರು ಗೂಬೆ ತಲೆ ಮೇಲೆ ಕೈ ಪಿಡಿಕೊಳ್ಳೋ ಗೂಬೆ ಸರ್ಕಾರ ಡಿಸಾಲ್ವ್ ಮಾಡಿ ಸಿದ್ದರಾಮಯ್ಯನವರು ತಪ್ಪಿಸ್ತಾವನು. ಅವತ್ತು ಕುಮಾರಸ್ವಾಮಿ ಇರಲಿಲ್ಲ, ದೇವೇಗೌಡ ಚೀಫ್ ಮಿನಿಸ್ಟರ್ ಆಗೋ ಟೈಮ್ನಲ್ಲಿ. ಇವತ್ತು ಅವ್ರ ಮಕ್ಕಳು ಹೊರಟವ್ರೆ. ಅವ್ರ ಮಕ್ಕಳಲ್ಲ, ಅವ್ರ ಮೊಮ್ಮಕ್ಕಳಲ್ಲ, ಅವ್ರ ತಲೆಮಾರ್ಗಳು ಬಂದ್ರು ಸಿದ್ದರಾಮಯ್ಯನ ಕೂದಲಾಡ್ಸಕ್ಕಲ್ಲ. ರಾಜ್ಯಪಾಲಂದ ಏನು ಪಾತ್ರ? ಮೇಲ್ವರ್ಗದ ಜನಾಂಗ ಏನವ್ರೆ? ಹಿಂದುಳಿದವರು 1947 ಸ್ವತಂತ್ರ ಬಂದ ಮೇಲೆ ಬಡವರಿಗೆ, ದೀನದಲಿತರಿಗೆ ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಸಿದ್ದರಾಮಯ್ಯನವರು ಜನತಾದಳ ಸರ್ಕಾರದಲ್ಲಿದ್ದಲ್ಲೂ ಕೂಡ 1900 ಜೇಜ್ ಪಟೇಲ್ ಕಾಲದವರೆದು ದಕ್ಷ ಆಡಳಿತ ಮಾಡ್ಕೊಂಡ್ ಬಂದ್ರು. ಇಂಥ ಹಿಂದುಳಿದವ್ರು ಮಾಡ್ತಾರೆ. ಈಗ ಅವ್ರನ್ನ ಸರ್ವನಾಶ ಮಾಡಬೇಕು ಅಂತ ಪಣ ತೊಟ್ಟರು. ಇವ್ರು ಮಾಡಿದಂತ ಕೃತ್ಯಗಳನ್ನ ನೋಡಿ ಈ ಕರ್ನಾಟಕದ ಜನ ಸಿದ್ದರಾಮಯ್ಯವ್ರನ್ನೇ ಗೆಲ್ಸ್ಬೇಕು ಅಂತ 136 ಜನ ಸೀಟ್ನ ಗೆಲ್ಸಿ ಸರ್ಕಾರ ರಚಿಸಿದ್ರು. ಇವ್ರಿಗೆ ಅಶ್ವ ತಡ್ಕೊಳಕ್ ಆಯ್ತಲ್ಲ, ಇವರೆಲ್ಲ ತಮ್ಮ ಜಾಬ್ ತುಂಬಿಸ್ಕೊಳಕ್ ನೋಡಿದ್ರು. ಸಿದ್ದರಾಮಯ್ಯ ಬಡ ಕುಟುಂಬದಿಂದ ಬಂದ್ರು. ಅವನು ಒಬ್ಬ ಮನೆಯಲ್ಲಿ ಯಾವನೋ ಗಂಡಸಿರ್ತಾನೆ, ಅವನಿಗೆ ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ. ಯಾವನೋ ಹೆಂಗಸಿರ್ತಾನೆ, ಅವನು ಸೊಪ್ಪು ತಗೊಳಕ್ಕಾಗಲ್ಲ. ಯಾವನೋ ಒಬ್ಬ ಸ್ಕೂಲ್ಗೆ ಹೋಯ್ತಾನೆ, ಅವ್ನಿಗೆ ಹಾಲಿರಲ್ಲ ಅಂತ ಎಲ್ಲಾನು ಕೊಟ್ಟರಲ್ಲ. ಇವ್ನು ಇನ್ನೂ 10 ವರ್ಷ ಉಳಿದ್ರೆ ನಮ್ಮಂತವ್ರಿಗೆ ಏನು ಗೋಲ್ಕ ಮಾಡ್ಕೊಳಕ್ಕಾಗಲ್ಲ. ಇವ್ನು ಇಳಿಸಿ ಮೂಲಕ ಇಂಥ 100 ಜನ ಗೋಮುಖ ವ್ಯಕ್ತಿಗಳು ಬಂದ್ರು. ಇವತ್ತು ನಮ್ಮ ಅಲ್ಪಸಂಖ್ಯಾತರು, ಹಿಂದುಳಿದವರು, ದೀನ ದಲಿತರು ಎಲ್ಲ ಒಗ್ಗಟ್ಟಾಗಿದ್ದೀವಿ. ಸಿದ್ದರಾಮಯ್ಯನವ್ರನ್ನ ಬಲಪಡಿಸ್ತೀವಿ. ಇಂಥ ರಾಜ್ಯಪಾಲರಂತರು, ಇಂಥ ದೇವೇಗೌಡರಂತರು, ಇಂಥ ಯಡಿಯೂರಪ್ಪನಂತರು, ಇಂಥ ವಿಜಯೇಂದ್ರಂತರು 1000 ಜನ ಬಂದ್ರು. ಏನು ಹೇಳೋರ್ ಸಕಾಲ ಆ ಹಿಂದೂ ನಾಯಕನ್ನ.
ಅವನು ಕೆಳವರ್ಗದಿಂದ ಬಂದು ಇವತ್ತು ಮೇಲ್ವರ್ಗಕ್ಕೆ ಬಂದು ಆಸ್ತಿ ಮಾಡಿಲ್ಲ. ಇವತ್ತು ಕೇವಲ 3 ಎಕರೆ 16 ಕುಂಟೆ ಓದೋದಕ್ಕೆ ನಾಳೆ 14 ಲಕ್ಷ ಇಟ್ಟು ಅಂತಾರೆ. ಇವ್ರು ಇಟ್ಕೊಂಡ್ರೆ ಅವ್ರಿಗೆ ಕಟ್ಕೊಂಡ್ರೆ ಅವ್ರಿಗೆ ಸಾವಿರಾರು ಕೋಟಿ ಮಾಡಲ್ಲ. ಆ ರಾಜ್ಯಪಾಲ ತನಿಖೆ ಮಾಡಕ್ ನರ ಇಲ್ವಾ ಅವ್ನಿಗೆ? ನರ ಇಲ್ವಾ? ಅದನ್ನ ಅವ್ರ ಸ್ವಂತ ಜಮೀನು ಅಷ್ಟಾಗೂ ಬಂದಿರೋದು 3 ಎಕರೆ 16 ಕುಂಟೆ ಆಗಿ 14 ಲಕ್ಷ ತಗೊಂಡದ್ನ 40 ವರ್ಷದ ರಾಜಕಾರಣ ಮಾಡಿ ಅಮ್ಮನ ಮುಖ ನೋಡೋರು ಯಾರು ಇಲ್ಲ. ಇವರು ಆಗಲೇ ಆಟಿಲ್ ರಾಣಿ ಡೈಮಂಡ್ ರಾಣಿ ಅಂತ ಸೋಮಾಡ್ಕೊಂಡ್ ಬಂದ್ರು ಅವರು. ಇಂಥ ಮುಟ್ಟಾಡ್ರಿ ಇವತ್ತು ಬೀದಿಗೆ ಬಂದು ಸಿದ್ದರಾಮಯ್ಯ ಹೆಂಡತಿ ಪಾರ್ವತಿ ಅಂದ್ರೆ ಪರಮೇಶ್ವರನ ಹೆಂಡತಿ ಇದ್ದಂಗೆ. ಒಂದು ದಿವಸ ಅವ್ರ ಗಂಡನ ಕಾರಲ್ಲಿ ಹೋಗಿಲ್ಲ, ಸರ್ಕಾರದ ಕಾರ್ ಬಳಸಿಲ್ಲ. ದೇವಸ್ಥಾನಗಳಿಗೆ ಹೋದ್ರೆ ಕ್ಯೂ ಅಲ್ಲಿ ಹೋಗಂತ ವ್ಯಕ್ತಿನ ಬೀದಿಗೆ ತಂದ್ರು, ನಾಮರ್ದ್ರು, ಮುಟ್ಟಾಡ್ರು. ದೇವೇಗೌಡ, ವಿಜೇಂದ್ರ, ಯಡಿಯೂರಪ್ಪ ಅವರು ನಾಲ್ಗಲ್ಲಿ ಹುಳ ಬಿಸ್ತಾಯ್ತಾರ ಲೋಪರ್ಗಳು. ಇಂಥವ್ರು 1000 ಜನ ಬಂದ್ರು. ಸಿದ್ದರಾಮಯ್ಯ ಒಂದು ಕೂದಲು ಟಚ್ ಮಾಡಕ್ಕಲ್ಲ. ಅವ್ರ ಜೊತೆಲಿ ಕೋಟ್ಯಾಂತರ ಜನ ಹಿಂದೆ ಅವ್ರು ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದವರು ಎಲ್ಲ ಇದ್ದಾರೆ. ಸಿದ್ದರಾಮಯ್ಯ ಏನು ಮಾಡೋಕ್ಕಾಗಲ್ಲ. ಈಗ ವಿಜೇಂದ್ರ ಮತ್ತೆ ಕುಮಾರಸ್ವಾಮಿ ಮೈತ್ರಿ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಸಿದ್ದರಾಮಯ್ಯ ನಿಲ್ಸಕ್ಕಾಗಲ್ಲ ಅಂತ ನಾನು ಈ ಸ್ವಾಮಿ ಇಂಥ 100 ಸಾಲ ಆಗಿದೆ. ಇದೇ ಯಡಿಯೂರಪ್ಪ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದ. ಅಯ್ಯೋ ಅವ್ರ ಅಪ್ಪ ಮಕ್ಕಳು ಕಾಟ ತಡ್ಕೊಳಕ್ಕಾಗಲ್ಲ ಅಂತ ಕೆರ್ಕತ್ತಿದ್ದ. ಇದೇ ಯಡಿಯೂರಪ್ಪ ಕುಮಾರಸ್ವಾಮಿ ಮಾಡ್ಬಿಟ್ಟು ತಲೆ ಮೇಲೆ ಕಲ್ಲ ಹಾಕೊಂಡಿ ಅಂದ. ಇವರು ಮುಟ್ಟಾಡ್ರು ಕಟ್ಕೊಂಡು ರಾಜ್ಯ ಬಡಕೆ ಏನಾದ್ರು ಇವ್ರಿಗೆ ಯಾರೇ ಬಹುಮತ 1 ವರ್ಷ ಅಧಿಕಾರ ಕೊಟ್ಟವ್ರೆ. ಈ ಕುಮಾರಸ್ವಾಮಿ ಅಯೋಗ್ಯ 6 ಸೀಟ್ ಗೆದ್ಕತ್ತಲ್ಲ, ಅಲ್ಲೋ ಕೂತ್ಕತ್ತ ನಾನು ಚೀಫ್ ಮಿನಿಸ್ಟರ್ ಮಾಡ್ಬಿಡಿ ಅಂತ. ಯಡಿಯೂರಪ್ಪ 3 ವರ್ಷ ಆಪರೇಷನ್ ಕಮಲ ನಮ್ಮ ಕಾಂಗ್ರೆಸ್ ಏನಾರ ಮಾಡ್ತೀವಿ, ಸ್ವತಂತ್ರ ಬಂತೊಳಿದ. ಇದು ನಿಜವಾದ ಪಕ್ಷ, ಹಿಂದುಳಿದ ಪಕ್ಷ, ಅಲ್ಪಸಂಖ್ಯಾತರ ಪಕ್ಷ, ದೀನದಲಿತರ ಪಕ್ಷ ಅಂತವ್ರಿಗೆ ಬೆನ್ನೆಲುಬಾಗಿ ನಿಂತಿರೋ ಸಿದ್ದರಾಮಯ್ಯ ಅವ್ರು ಏನು ಮಾಡೋಕ್ಕಾಗಲ್ಲ. ಕುಮಾರಸ್ವಾಮಿ ಬಗ್ಗೆ ಏನಂತೀವಿ? ಕುಮಾರಸ್ವಾಮಿ ಬಿಟ್ಟು ಅವ್ನು ಕೀಳ್ದರ್ಜೆ ರಾಜಕಾರಣ ಮಾಡೋನು, ಅವ್ನು ಕೀಳ್ದರ್ಜೆ ರಾಜಕಾರಣ ಮಾಡೋನು. ಅವನು ರಾಜಕೀಯಕ್ಕೆ ಅನ್ಫಿಟ್ಟು. ಯಾವುದೋ ಒಂದು ಇದಕ್ಕೋಗಿ ನಿಂತ್ಕೊಂಡು ಗೆಲ್ಕೋಬೇಕಷ್ಟೇ. ಕರ್ನಾಟಕದಲ್ಲಿ ಅವ್ನು ಸರಿ ಅನ್ನೋರು 105 ಜನನೂ ಇಲ್ಲ. ನಮ್ಮ ಮಧ್ಯೆ ಒಂದು ಉದಾಹರಣೆ ಕೊಟ್ಟ ಮೇಲ್ವರ್ಗದವರು ನಮ್ಮವರು ಅದಲ್ಲ ಅವರು. ಇವ್ರು 1000 ಕೋಟಿ ಜನ ಮಧ್ಯೆ ಸಿದ್ದರಾಮಯ್ಯನ ಇವ್ರು ಏನು ಅಲ್ಲಾಡ್ಸಕ್ಕಲ್ಲ. ವಿಜೇಂದ್ರನ ಅಲ್ಲಾಡ್ಸಕ್ಕಲ್ಲ, ಕುಮಾರಸ್ವಾಮಿ ಅಲ್ಲಾಡ್ಸಕ್ಕಲ್ಲ. ನಿಖಿಲ್ ಕುಮಾರಸ್ವಾಮಿ ಕೂಡ ಈಗ ಪಾದಯಾತ್ರೆ ಟೈಮಲ್ಲಿ ಹೇಳೋರೆ ಅವನೇನಿರು ಡ್ಯಾನ್ಸ್ ಮಾಡ್ಕೊಂಡಿರ್ಬೇಕಷ್ಟೇ. ನೋಡ್ರಿ, ಸಿದ್ದರಾಮಯ್ಯನವರು 1978ರಲ್ಲಿ ರಾಜಕಾರಣಕ್ಕೆ ಬಂದು ಮಗನಾಲಿ ಹೆಂಡತಿನಾಲಿ ಎಲ್ಲಾರ ಪ್ರದಕ್ಷಿಣೆ ಮಾಡಿದ ಇತಿಹಾಸ ನಿಮ್ಮ ಹತ್ರ ಐತೇನ್ರಿ? ಯತೀಂದ್ರ ಸಿದ್ದರಾಮಯ್ಯ ಪಾರ್ಟಿ ಅಂತ ಇವರು. ಯತೀಂದ್ರ ಸಿದ್ದರಾಮಯ್ಯ ಯಾವಾಗ ಬಂದದು? ರಾಕೇಶ್ ಅವರು ದಿವಂಗತ ಆದ್ಮೇಲೆ ಈಚೆ ಬಂದವರು. ಇನ್ನು ಪಾರ್ವತಿ ಅವ್ರನ್ನ ಕರ್ನಾಟಕದಲ್ಲಿ ಯಾರು ನೋಡಿಲ್ಲ. ಇವ್ರ ಹೆಂಡತಿನ ಬಂದ ತಕ್ಷಣ ಆ ಕ್ಲಬ್ ಮೇಲಕ್ಕೆ ಈ ಕ್ಲಬ್ಗೆ ಇದಂತ ಡ್ಯಾನ್ಸ್ ಮಾಡ್ತಾರಲ್ಲ, ಆ ಥರ ಮಾಡ್ಸ್ಕೊಂಡ್ ಬಂದಿಲ್ಲ ಸಿದ್ದರಾಮಯ್ಯ. ಇಂಥವ್ರನ್ನ ತೇಜ ಓಜ ಮಾಡಕ್ಕೆ ಇವರಲ್ಲ, ಇವರಂತ 100 ಜನ ಬಂದ್ರು ಏನು ಮಾಡೋಕ್ಕಾಗಲ್ಲ, ಸಾಧ್ಯತೆನೇ ಇಲ್ಲ. ಅಂದ್ರೆ ಕುಮಾರಸ್ವಾಮಿ ವಿಜೇಂದ್ರ ಇಬ್ರು ಸಿದ್ದರಾಮಯ್ಯ ನಿಲ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರಿಬ್ಬರ ಜೊತೆಗೆ ಮೋದಿ ರಾಜ್ಯಪಾಲ 4 ಜನ ಸೇರ್ಕೊಂಡ್ರು ಏನು ಅಲ್ಲಾಡ್ಸಕ್ಕಲ್ಲ. ಈ ರಾಜ್ಯ ಜನ ಸಿದ್ದರಾಮಯ್ಯ ಬೆನ್ನೆಲುಬಾಗಿದ್ದಾರೆ. ಯಾಕೆ ಸಿದ್ದರಾಮಯ್ಯನೇ ಬೇಕು ಅಂತ ಯಾಕೆ ಸರ್? ಜನರ ಪರವಾಗಿ ಜನರಿಗೆ ತನ್ನ ಜೋಬ್ ತುಂಬಿಸ್ಕೊಳ್ತಿ. ಎಲ್ಲಾರು ಹೊಟ್ಟೆ ಹಸಿದಿರಾ, ಉಂಡಿದಿರಾ, ತಿಂದ್ರ ಅಂತ ಕೇಳ್ತಾರಲ್ಲ, ಅದು ಇವ್ರೇನು ಇವ್ರ ಗೋಲ್ಕ, ದೊಡ್ಡ ಗೋಲ್ಕ ಇವ್ರದ್ದು. ಚಡ್ಡಿ ಜಾಬ್ ಮಾಡ್ಕೊಂಡ್ರೆ ಪಂಚಾಯತ್ಗಳು ಒಳಗೆ ಸೇರ್ಸ್ಕೊತಾರೆ. ಅವನು ಹೊಟ್ಟೆ ಹಸಿದ್ದಪ್ಪ, ನೀವು ಊಟ ಮಾಡಿದಪ್ಪ, ನಿನ್ ಮಗಳ ಮದುವೆ ಆಯ್ತಪ್ಪ, ನಿನ್ ಹೆಂಡತಿಗೆ ಸೀರೆ ತಂದ್ಕೊಟ್ಟಪ್ಪ ಅಂತ ಎಲ್ರಿಗೂ ಕೂಡ ಇನ್ನು ಜನ ಎಲ್ಲ ಇವ್ರದ್ದು ಹೇಳ್ತಾರೆ ನಾವೇನಾರು ಮಾಡಿ ತೀರ್ಸ್ಬೇಕು ಅಂತ. ಸಾಧ್ಯತೆ ಇಲ್ಲ ಈ ದೇಶದಲ್ಲಿ. ಈ ದೇಶ ಪ್ರಧಾನ ಅರ್ಹತೆ ಇರೋರು ಅಂದ್ರೆ ಸಿದ್ದರಾಮಯ್ಯ ಒಬ್ರೆ. ಕೊನೆಗೆ ಮುಖ್ಯಮಂತ್ರಿ ಅಲ್ಲ, ಈ ದೇಶ ಪ್ರಧಾನ ಅರ್ಹತೆ ಇರೋರು ಸಿದ್ದರಾಮಯ್ಯ ಒಬ್ರೆ. ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ.